ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂತ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವಲೇಷನ್ ರಿವೀಲ್ಡ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್ ಮತ್ತು ನಾನು, ನಮಗೆ ಇದೊಂದು ಸುವರ್ಣ ಅವಕಾಶ. ಮತ್ತೊಮ್ಮೆ ಪ್ರಕಟಣೆ ಪುಸ್ತಕವನ್ನು ತೆರೆದು ಅದರಲ್ಲಿರ್ತಕ್ಕಂಥ ಮುತ್ತುಗಳನ್ನು ನೋಡುವಂಥ ಅವಕಾಶ. ಈ ಒಂದು ಅವಕಾಶದ ಮೂಲಕ ನೀವೆಲ್ಲರೂ ಈ ಅಂತ್ಯಕಾಲದಲ್ಲಿ ಬೇಕಾಗಿರ್ತಕ್ಕಂಥ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥ ರಹಸ್ಯಗಳನ್ನು ಅರಿತುಕೊಳ್ಳಬೇಕು ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್, ತುಂಬ ಥ್ಯಾಂಕ್ಸ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಇವತ್ತು 4ನೇ ಅಧ್ಯಾಯ 9ರಿಂದ 11 ಓದಲಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಈ 9, 11ರಲ್ಲಿ ಕಾಲಿಡೋ ಮುಂಚಿತವಾಗಿ 8ನೇ ವಚನದಲ್ಲಿ ಈ ಒಂದು ದೇವರಿಗೆ ಸ್ತುತಿಸುವಂಥ ಒಂದು ಅಂಶವನ್ನು ನಾವು ಸಂಪೂರ್ಣವಾಗಿ ವಿವರಿಸಲಿಕ್ಕೆ ನಮಗೆ ಸಮಯ ಸಾಲಲಿಲ್ಲ. ಸೊ ದಯವಿಟ್ಟು ಅದನ್ನು ವಿವರಿಸಿ. ಜೀವಿಗಳು ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥವನು ಎಂದು ಹೇಳುತ್ತವೆ. ಯುಗಯುಗಾಂತರಗಳಲ್ಲಿಯೂ ಜೀವಿಸನಾಗಿ ಸಿಂಹಾಸನ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಂತ ಸ್ತುತಿಗಳನ್ನು ಸಲ್ಲಿಸುತ್ತವೆ. ಅದು ಸತತವಾಗಿ ಹಗಲಿರುಳು ಆ ದೇವರಿಗೆ ಸ್ತೋತ್ರ ಅರ್ಪಿಸ್ತಾ ಇದೆ. ಸಹಜವಾಗಿ ನಾವು ಯಾವಾಗ ಸ್ತೋತ್ರ ಮಾಡ್ತೇವೆ? ನಮಗೆ ಯಾವುದಾದ್ರು ಒಳ್ಳೆಯದಾದಾಗ ಮಾತ್ರ ಮಾಡ್ತೇವೆ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ? ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತೇವೆ. ಆದರೆ ಈ ಜೀವಿಗಳಿಂದ ನಾವೇನು ಕಲಿಬೋದು ಅಂದರೆ, ದೇವರನ್ನ ಯಾವಾಗಲೂ ನಾವು ಕೊಂಡಾಡ್ತಾ ಇರಬೇಕು. ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಒಂದು ಕತೆ ಹೇಳ್ತಾರೆ, ಬ್ಲ್ಯಾಂಕೆಟ್ ಆರ್ ನೋ ಬ್ಲ್ಯಾಂಕೆಟ್, ಪ್ರೈಸ್ ದ ಲಾರ್ಡ್ ಅಂತ. ನಾವು ನಮಗೆ ಎಲ್ಲ ಸಮಯದಲ್ಲಿ ದೇವರು ಮಾಡುವ ಎಲ್ಲ ಉಪಕಾರಗಳಿಗೆ ನಾವು ದೇವರಿಗೆ ಸ್ತೋತ್ರ ಹೇಳ್ತಾ ಇರಬೇಕು. ನಾವು ಹೇಳಿ ನಿಲ್ಲಿಸಬಾರ್ದು. ಜನಗಳಿಗೆ ಗೊತ್ತಾಗಬೇಕು, ಇವರು ದೇವರಿಗೆ ಯಾವಾಗಲೂ ಸ್ತೋತ್ರ ಹೇಳ್ತಾರಪ್ಪ, ಎಲ್ಲದಕ್ಕೂ ಸ್ತೋತ್ರ ಹೇಳ್ತಾರೆ. ಕೇಡಾದರೂ ಸ್ತೋತ್ರ ಹೇಳಬೇಕು. ಅದಕ್ಕೇ ಹೇಳುತ್ತೆ, ಎವ್ರಿಥಿಂಗ್ ವರ್ಕ್ಸ್ ಫಾರ್ ಗುಡ್ ಟು ದೇಮ್ ದಟ್ ಲವ್. ನಾವು ನಿಜವಾಗ್ಲೂ ದೇವ್ರ ಪ್ರೀತಿ ಮಾಡಿ ದೇವರು ನಮ್ಮನ್ನು ಕರೆದಿದ್ದಾನೆ ಅಂತೇಳಿ ನಾವು ನಂಬೋದಾದರೆ ದೇವರಿಗೆ ಸ್ತೋತ್ರನೇ ಹೇಳಬೇಕಾಗಿದೆ. ಈ 4 ಜೀವಿಗಳು ಸತತವಾಗಿ ದೇವರನ್ನು ಸ್ತುತಿಸ್ತಕ್ಕಂಥ ವಿಷಯವನ್ನು ನೀವು ತಿಳಿಸಿದ್ರಿ. ನೀವು ಹೇಳಿರೋ ರೀತಿಯಲ್ಲಿ ನಾವು ಕೂಡ ಸ್ತುತಿಸ್ತಕ್ಕಂಥದ್ದು ಮೇ ಬಿ ಶನಿವಾರ ಒಂದಿನ ಅಥವಾ ಶುಕ್ರವಾರ ಒಂದಿನ ನಾವು ಹೋಗಿ ಚರ್ಚ್ಗೆ ಹೋಗಿ ಸ್ತುತಿಸ್ತೇವೆ. ಆದರೆ ಇಲ್ಲಿ ರಾತ್ರಿ ಹಗಲು, ಈಗ ನಮ್ಮ ಮನೆಯಲ್ಲಿ ನೋಡಿದ್ದೀನಿ, ಹಿರಿಕರು ಕೆಳಗಡೆ ಏನೋ ವಸ್ತು ಬಿದ್ದೋಗ್ಬಿಟ್ರೆ ಕರ್ತನಿಗೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಎತ್ತಾರೆ. ಅದು ಒಂದು ವಾಡಿಕೆಯಾಗಿ ಹೇಳ್ತಾರಾ ಅಥವಾ ನಿಜವಾಗ್ಲೂ ಹೃದಯದಿಂದ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು 4 ಮೃಗಗಳ 4 ಜೀವಿಗಳಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು, ವಿ ವರ್ ಕ್ರಿಯೇಟೆಡ್ ಟು ಪ್ರೇಸ್ ಗಾಡ್. ಏನಂತೀರಪ್ಪ? ನಿರಂತರವಾಗಿ ದೇವ್ರಿಗೆ ಸ್ತೋತ್ರ ಹೇಳಬೇಕು. ಅದಕ್ಕಾಗಿಯೇ ನಾವು ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಆದರೆ ಅನೇಕ ಸಾರಿ ನಾವು ಅದರಿಂದ ನಾವು ಭಾಳ ದೂರ ಉಳಿದಿದ್ದೇವೆ. ಅದು ಭಾಳ ವಿಷಾದಕರ ಕ್ರೈಸ್ತ ಜೀವಿತದಲ್ಲಿ ಅಂತ ಅನಿಸುತ್ತೆ. ಈಗ ಈ ಸ್ತುತಿಸ್ತಕ್ಕಂಥ ವಿಷಯಕ್ಕೆ ನಮ್ಮ ಸಭೆ ಇರ್ಬೋದು, ಕೆಲವೊಂದು ಆರ್ಥೋಡಾಕ್ಸ್ ಸಭೆಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ ಈ ಸ್ತುತಿ ಎಂಬತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದೆ. ಈಗ ನೂತನವಾಗಿ ಬಹಳಷ್ಟು ಸಭೆಗಳು ಉದ್ಭವವಾಗಿದೆ. ಅದರಲ್ಲಿ ಭಯಂಕರ ಈ ಪ್ರೈಸ್ ಆ್ಯಂಡ್ ವರ್ಷಿಪ್ಪು ಹಾಕ್ಕೊಂಡು ಕುಣಿತಾರೆ, ಜಿಗಿತಾರೆ, ಜೀನ್ಸ್ ಪ್ಯಾಂಟ್ ಹಾಕೊಂಬರ್ತಾರೆ, ಟೀ ಶರ್ಟ್ ಹಾಕೊಂಬರ್ತಾರೆ, ಹೆಂಗೋ ಬರ್ತಾರೆ ಚರ್ಚ್ಗೆ. ನಾನು ಒಂದು ಸರಿ ಕೇಳೇ ಬಿಟ್ಟೆ, ನಾನು ಏನಪ್ಪ ಇಂತೆಲ್ಲ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಮ್ಮ ತಂದೆ ಪಾಸ್ಟ್ರಾಗಿರ್ಬೇಕಾದ್ರೆ ನಮ್ಮ ತಾತ ಪಾಸ್ಟ್ರಾಗಿದ್ದಾಗ ಈ ಪ್ರೈಸ್ ಆ್ಯಂಡ್ ವರ್ಷಿಪ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇರ್ತಾನೆ ಇರಲಿಲ್ಲ. ಒಂದು ಕಾರ್ಯಕ್ರಮದ ಪಟ್ಟಿಯಲ್ಲಿ ಒಂದು ಭಾಗವಾಗಿತ್ತು. ಎಲ್ಲೋ ಒಂದು ಕಡೆ ಎಕ್ಸ್ಟ್ರೀಮಾಗಿ ಕೂಡ ಹೋಗ್ಬಾರ್ದು. ಏನಂತೀರ ಪ್ರಸನ್ನ? ಈಗ ಇವ್ರು ನೆನೆಸ್ಕೊಂಡಿರೋದೇನಂದರೆ, ಹೇಗಾದರೂ ಆರಾಧನೆ ಮಾಡ್ಬೋದು, ಸ್ವಾಮಿ ಅಂಗೀಕಾರ ಮಾಡ್ತಾನೆ. ಇಲ್ಲ, ದಾವಿದನು ಕುಣಿದ, ಅದಕ್ಕೆ ನಾನು ಕುಣಿತೀನಿ ಅಂತ ಕೆಲವರು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ, ಈಗ ವೈರಲ್ ಆಗಿರ್ತಕ್ಕಂಥ ಎಷ್ಟೋ ಬೋಧಕರುಗಳು ಹೇಳ್ತಕ್ಕಂಥ, ದಾವಿದನು ಕುಣಿದ ಅದಕ್ಕೆ ನಾವು ಕುಣಿದ್ವಿ. ದೇವರು ಹೃದಯವನ್ನು ನೋಡ್ತಾನೆ, ಬಟ್ಟೆನ ನೋಡೋದಿಲ್ಲ ಅಂತ ಜೀನ್ಸ್ ಪ್ಯಾಂಟ್ ಹಾಕೊಂಬರ್ತಾರೆ, ಟೀ ಶರ್ಟ್ ಹಾಕೊಂಬರ್ತಾರೆ. ವೆಸ್ಪರ್ಗಳಿಗೆ
ಇಟ್ಸ್ ಸಚ್ ಎ ಸ್ಯಾಡ್ ಥಿಂಗ್ ದಟ್ ಯಂಗ್ಸ್ಟರ್ಸ್ ಆರ್ ವೇರಿಂಗ್ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಇಲ್ಲಿ ಸತತವಾಗಿ 24 ಅವರ್ಸು ಈ ಜೀವಿಗಳು ದೇವರನ್ನ ಸ್ತುತಿಸ್ತಕ್ಕಂಥ ಒಂದು ಕ್ರಮ ಇರಬೇಕು, ಒಂದು ಮಹತ್ವ ಇರಬೇಕು, ಒಂದು ತೂಕ ಇರಬೇಕು. ಏನಂತೀರ ಪ್ರಶ್ನ? ಖಂಡಿತವಾಗಿ ದೇವರು ಕ್ರಮವುಳ್ಳ ದೇವರು. ನಮ್ಮ ದೇವರು ಆರಾಧನೆನ ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅಷ್ಟೇ ಕ್ರಿಯೆಗಳು ಸಹ ಪ್ರಾಮಾಣಿಕವಾಗಿರಬೇಕು. ಈಗ ಕೆರೂಬಿಯರು ಸರಾಫಿಯರು ಆ ದೇವರ ಮುಂದೆ ತಮ್ಮ ಆರಾಧನೆನ ಹೃದಯಪೂರ್ವಕವಾಗಿ ಮಾಡ್ತಾ ಇದ್ರು. ಅದೇನಪ್ಪ ಅಂದರೆ ಅವ್ರಿಗೆ ಭಾರ ಅಂತ ತೋರಿಸ್ತಾ ಇರಲಿಲ್ಲ. ಇಟ್ ವಾಸ್ ನಾಟ್ ಎ ಬರ್ಡನ್. ಏನಪ್ಪ ಯಾವಾಗಲೂ ಸ್ತೋತ್ರ 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 ಇದನ್ನೇ ಹೇಳ್ಬೇಕಲ್ಲ, ಮಹಿಮೆ ಮಹಿಮೆ ಇದನ್ನೇ ಹೇಳ್ಬೇಕಲ್ಲ ಅಂತ ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ಅವರಲ್ಲಿ ಹೃದಯದಿಂದ ಅದು ಬೇಗ ಬರ್ತಾ ಇತ್ತು. ದೇವರು ಅವರ ಆರಾಧನೆನ ಅಂಗೀಕಾರ ಮಾಡ್ದ. ಅದು ಬಹಳ ಮುಖ್ಯ. ಇವತ್ತು ನಮ್ಮ ಆರಾಧನೆ ಹೇಗಿದೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಹೀಗೆ ಇರಬೇಕು ಹಾಗೆ ಇರಬೇಕು ಅಂತಲೂ ಇಲ್ಲ. ಈಗ ನಾವು ಅನೇಕ ಸಾರಿ ರೂಲ್ಸ್ಗಳು ತಂದು ಬಿಡ್ತೀವಿ, ಇದನ್ನು ಹೀಗೆ ಬಾರಿಸ್ಬೇಕು, ಇದನ್ನು ಹೀಗೆ ಬಾರಿಸ್ಬೇಕು, ಇದನ್ನು ಹೀಗೆ ಇರಬೇಕು ಅಂತ. ಹಂಗೇನಿಲ್ಲ. ದೇವರಿಗೆ ಮೆಚ್ಚುಗೆ ಆಗಿದ ಆರಾಧನೆಯನ್ನು ನಾವು ಮಾಡಬೇಕು. ನಮ್ಮ ಮನಸ್ಸು ಅದನ್ನ ಪರಿಶೀಲನೆ ಮಾಡಬೇಕು. ನಾನು ಹೀಗೆ ಮಾಡಿದ್ರೆ ದೇವ್ರು ಮೆಚ್ತಾನ, ಈ ಬಟ್ಟೆ ಹಾಕಿದ್ರೆ ದೇವ್ರು ಮೆಚ್ತಾನ, ಈಗ ಬಾರಿಸಿದ್ರೆ ದೇವ್ರು ಮೆಚ್ತಾನ. ಇದು ಬಂದರೆ ನಾವು ಖಂಡಿತವಾಗಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ತೇವೆ. ಯಾವುದು ಪ್ರಾಮುಖ್ಯ ಎಂಬುದನ್ನು ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರಿಗೆ ಮೆಚ್ಚುಗೆ ಆದ ಆರಾಧನೆಯನ್ನ ಈ ದೇವದೂತರು ಮಾಡ್ತಾ ಇದ್ರು. ಅದು ಇಟ್ ವಾಸ್ ಸ್ಪಾಂಟೇನಿಯಸ್ ಎಂಬುದಾಗಿ ಹೇಳ್ತಾರೆ. ಸ್ಪಾಂಟೇನಿಯಸ್ ಅಂದ್ರೆ ಸುಮ್ಮನೆ ಗೊತ್ತೋ ಗೊತ್ತಿಲ್ಲದೋ ಉದ್ಭವ ಆಗ್ತಾ ಇತ್ತು, ಬರ್ತಾನೆ ಇತ್ತು ಹೃದಯದಿಂದ. ಸೊ ನಮ್ಮ ಹೃದಯವು ಸತ್ಯಕ್ಕೆ ತಕ್ಕಂತೆ ಇರಬೇಕು, ಆತ್ಮಿಕ ರೀತಿಯಲ್ಲಿ ಇರಬೇಕು, ಅದು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಇರಬೇಕು. ಆಗ ತಾನೇ ಆರಾಧನೆ ಸ್ವೀಕಾರ ಆಗ್ತಕ್ಕಂಥದ್ದು. ಈಗ ನಮ್ಮ ಮಗು ನೋಡಿದಾಗ, ನಮ್ಮ ಮಗಳು ನೋಡಿದಾಗ, ಅಥವಾ ನಮ್ಮ ಮಗನ ನೋಡಿದಾಗ ಆಟೋಮೆಟಿಕ್ಕಾಗಿ ನಮಗೆ ಪ್ರೀತಿ ಬರುತ್ತೆ. ಅವನ ಮೇಲೆ ಅವನ್ನ ನೋಡಿದ ತಕ್ಷಣ ನನ್ನ ಮಗನು ಆ ರೀತಿಯಾಗಿ ನಮ್ಮ ತಂದೆ ನೋಡಿದಾಗ, ಈ ಲೋಕದ ತಂದೆ ನೋಡಿದಾಗ ನಮ್ಮಪ್ಪ ಎಷ್ಟು ತ್ಯಾಗ ಮಾಡಿದಾನಪ್ಪ ಈ ವ್ಯಕ್ತಿ, ಅದು ದೇವ್ರಿಗೆ ಮಾತ್ರ ಆ ರೀತಿಯಾದ ಒಂದು ಫೀಲಿಂಗ್ ಬರಲ್ಲ. ಪಾಸ್ಟರ್ ರಾಜದಾಸ್, ಸಹಜವಾಗಿ ನಾವು ಭಾಳ ಲಘುವಾಗಿ ಪರಿಗಣಿಸ್ಕೊಳ್ತೇವೆ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಆದರೆ ದೇವರು ಮಾಡೋದು ಎಲ್ಲವನ್ನು ನೆನೆಸ್ಕೊಂಡ್ರೆ ನಾವು ಕೃತಜ್ಞತೆ ಸಲ್ಲಿಸಲಿಕ್ಕೆ ಕಾರಣನೇ ಇಲ್ಲ. ಯಾವಾಗಲೂ ಸಲ್ಲಿಸ್ತಾ ಇರಬೇಕು ಅನ್ಸತ್ತೆ. ನಮ್ಮ ಡ್ರೆಸ್ಸು ಸಹ ದೇವರ ಮುಂದೆ ಹೇಗಿದ್ದೇವೆ ಎಂಬುದನ್ನು ತೋರಿಸುತ್ತೆ. ತಾತ್ಸಾರ ಮನೋಭಾವ ಇರಬಾರ್ದು, ಭಾಳ ಗಂಭೀರವಾಗಿರಬೇಕು. ದೇವರು ಪರಿಶುದ್ಧನು, ನಾವು ಹೊರಗೆ ಒಳಗೆ ಎರಡೂ ಪರಿಶುದ್ಧತೆಯನ್ನು ತೋರಿಸ್ಬೇಕಾಗಿದೆ. ನಾವು 9ನೇ ವಚನಕ್ಕೆ ಮುಂದಿನ ಭಾಗದಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ದಿನನಿತ್ಯವೂ ಪ್ರಾಣಿಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು ಪರ್ಣಶಾಲೆಗೆ, ಅವ್ರನ್ನ ಬಲಿ ಕೊಡಲಿಕ್ಕೆ. ಐ ಆಮ್ ಶ್ಯೂರ್ ಅವರು ಕೂಡ ಒಂದು ಒಳ್ಳೆ ವಸ್ತ್ರಗಳನ್ನು ಹಾಕ್ಕೊಂಡೇ ಬರಬೇಕಾಗಿತ್ತು. ಐ ಆಮ್ ಜಸ್ಟ್ ಗೆಸ್ಸಿಂಗ್. ಈಗ ಯಾಜಕರಿಗೆ ಅಷ್ಟು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರಬೇಕಾದ್ರೆ ಆ ಪರ್ಣಶಾಲೆ ಒಳಗಡೆ ಗುಡಾರದ ಒಳಗೆ ಬರ್ತಕ್ಕಂಥವ್ರು ಕೂಡ ಒಂದು ದರ್ಜೆಯಲ್ಲಿ ಬಂದಿದ್ರೆ ಮಾತ್ರ ಒಳಗೆ ಬಿಡ್ತಾಯಿದ್ರು ಅಂತ ನನ್ನ ಒಂದು ನಂಬಿಕೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. 4ನೇ ಅಧ್ಯಾಯ 9ರಿಂದ 11 ನಾವು ಓದಿ ಕೇಳೋಣ. ಪಾಸ್ಟರ್ ರಾಜದಾಸ್. ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಮೊದಲನೆಯ ಭಾಗವನ್ನು ಸ್ವಲ್ಪ ವಿವರಿಸಿ. ಈ ಒಂದು ವಚನದ ಮೊದಲನೇ ಭಾಗ 9ನೇ ವಚನ ಅಂತ ಇಟ್ಕೊಳ್ಳೋಣ. 4ನೇ ಅಧ್ಯಾಯ 9ನೇ ವಚನ. 4ನೇ ಅಧ್ಯಾಯ 9ನೇ ವಚನದಲ್ಲಿ ಎಲ್ಲ ಮೃಗಗಳು ದೇವರಿಗೆ ಘನ, ಮಾನ, ಮಹಿಮೆಯನ್ನು ಸದಾಕಾಲ ನೀಡತಕ್ಕಂಥದ್ದು. ಇಲ್ಲಿ ಇಡೀ ಪರಲೋಕವು ಈ ಒಂದು ಕೊನೆಯ ಕಾರ್ಯಕ್ರಮಕ್ಕೋಸ್ಕರ ಕಾಯ್ಕೊಂಡಿದೆ. ಆ ಕಾರ್ಯಕ್ರಮ ಯಾವುದಪ್ಪ ಅಂದರೆ ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡಬೇಕು.
4ನೇ ಅಧ್ಯಾಯದಿಂದ 5ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಯೇಸು ಕ್ರಿಸ್ತನು ಇಹಲೋಕದ ಒಂದು ಕರ್ತವ್ಯವನ್ನು ಮುಗಿಸಿ ಬರ್ತಾ ಇದ್ದಾರೆ, ಅವರನ್ನು ನಾವು ಸ್ವಾಗತ ಮಾಡಬೇಕು ಎಂಬುದಾಗಿ ಅಲ್ಲಿ ದೇವದೂತರು ಕಾಯ್ಕೊಂಡಿದ್ದಾರೆ. ರಾಜಾದಿರಾಜನನ್ನು, ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಲಿಕ್ಕೆ ಎಲ್ಲರೂ ಸಹ ಅಲ್ಲಿರ್ತಕ್ಕಂಥ 24 ಹಿರಿಕರಾಗಿರಬಹುದು, 4 ಜೀವಿಗಳಾಗಿರಬಹುದು, ಅನೇಕ ಕೋಟ್ಯಾನುಕೋಟಿ ದೇವದೂತರಾಗಿರ್ಬೋದು, ಎಲ್ಲರೂ ಸಹ ದೇವರನ್ನ, ಕ್ರಿಸ್ತರನ್ನ ಆಹ್ವಾನ ಮಾಡಲಿಕ್ಕೆ ಕಾಯ್ಕೊಂಡಿದ್ದಾರೆ. ಇಡೀ ಪಟ್ಟಣವು ಸಿದ್ಧವಾಗಿದೆ, ಪರಲೋಕದ ಪಟ್ಟಣವು ಸಿದ್ಧವಾಗಿದೆ. ಅಲ್ಲಿ ಹೇಗೆ ಸಿದ್ಧವಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಅವರಲ್ಲಿ ಸಂಗೀತ ಇದೆ, ಅವರಲ್ಲಿ ವಾದ್ಯ ಇದೆ. ಈ ವಾದ್ಯವನ್ನು ನುಡಿಸಿ ಅವರು ಆಹ್ವಾನ ಮಾಡ್ತಾ ಇದ್ದಾರೆ. ಪರಲೋಕದ ವಾದ್ಯವನ್ನು ನಾವು ಗಮನಿಸುವಾಗ ಅದು ಕೇಳಲಿಕ್ಕೆ ಎಷ್ಟು ಇಂಪಾಗಿದೆ. ಅದನ್ನು ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಇಟ್ ಹ್ಯಾಡ್ ಅ ರಿಚ್ ಮ್ಯೂಸಿಕ್ ಅಂತ. ಬಹಳ ಕೇಳಲಿಕ್ಕೆ ಇಂಪಾದದ್ದು, ವೈಭವವಾದಂಥ ಗೀತೆಗಳು. ಯಾಕೆಂದರೆ ನಮಗೆ ಬರ್ತಕ್ಕಂಥವ್ರು ಯಾರು ಅಪ್ಪ ಅಂದರೆ ಯಜ್ಞಕ್ಕೆ ಒಯ್ಯಲ್ಪಟ್ಟಂಥ ಕುರಿ. ಆತನು ಇನ್ಮೇಲೆ ನಮ್ಮ ಜೊತೆಯಲ್ಲಿ ಮಹಿಮೆ ಪ್ರಭಾವದೊಡನೆ ಜೀವಿಸುತ್ತಾರೆ, ನಮ್ಮ ಜೊತೆಯಲ್ಲಿ ಸದಾಕಾಲ ಇರುತ್ತಾರೆ ಎಂಬುದಾಗಿ ಹೇಳಿ ಇವರು ಆ ಘನಮಾನವನ್ನು ನೀಡಿ ಆಹ್ವಾನ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ಮತ್ತೊಂದು ಕಾರಣ ದೇವರನ್ನ ಸ್ತುತಿಸಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಕೀರ್ತನೆ 96ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಸೊ ಯಾವ ಕಾರಣಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು ಎಂಬುದಾಗಿ ಜೀವಿಗಳು ಹಗಲಿರುಳು ಸ್ತುತಿಸ್ತದೆ ಅಂದರೆ, ಈಸ್ ದ ಕ್ರಿಯೇಟರ್. ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮನ್ನು ನಾವು ಹಾಗೆ ಉದ್ಭವ ಆಗಿಲ್ಲ, ವಿಕಾಸಗೊಂಡಿಲ್ಲ. ನಮ್ಮನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆ ಪ್ರಯುಕ್ತವಾಗಿ ನಾವು ದೇವರನ್ನ ಯಾವಾಗಲೂ ಸ್ತುತಿಸಬೇಕು, ಕೊಂಡಾಡಬೇಕು. ದಿಸ್ ಇಸ್ ಅ ವೆರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಫಾರ್ ಪ್ರೈಸಿಂಗ್ ಗಾಡ್. ಅದನ್ನು ಅನೇಕರು ಮರ್ತುಬಿಟ್ಟಿದ್ದಾರೆ. ಇವತ್ತೆಲ್ಲರೂ ಅದನ್ನು ತಿಳ್ಕೊಂಡು ನಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಬೇಕಂದ್ರೆ ಇಡೀ ಲೋಕ ಒಂದೇ ಆರಾಧನೆ ಮಾಡುತ್ತೆ, ಒಬ್ಬನ್ನೇ ಆರಾಧನೆ ಮಾಡುತ್ತೆ. ಈ 24 ಹಿರಿಕರ ಬಗ್ಗೆ ಈಗಾಗಲೇ ಬಹಳಷ್ಟು ನಾವು ಚರ್ಚೆ ಮಾಡಿದ್ದೇವೆ. ಉನ್ನತವಾಗಿರ್ತಕ್ಕಂಥ ಕ್ರೈಸ್ತಿಯ ಜೀವನವನ್ನು ನಡೆಸಿರುವ ಕಾರಣದಿಂದ ಅವರು ಈಗ ಪರಲೋಕದಲ್ಲಿದ್ದಾರೆ. ಅವರು ತಮ್ಮ ಕಿರೀಟಗಳನ್ನು ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಇಡುವುದನ್ನು ನಾವು ನೋಡಿದ್ದೇವೆ. ಇಲ್ಲಿ ಒಂದು ಕಿರೀಟವನ್ನು ಬೇರೆಯವರ ಪಾದದ ಬಳಿಯಲ್ಲಿ ಇಡುವಂಥ ಒಂದು ವಿಚಾರವನ್ನು ನಾವು ಮಾತಾಡುವುದಾದರೆ, ಲೋಕಾರೂಢಿಯಾಗಿ ಮಾತಾಡೋದಾದರೆ ಏನನ್ನು ಸೂಚಿಸ್ತದೆ? ಅದು ಸರೆಂಡರ್, ನಮ್ಮನ್ನು ನಾವು ಒಪ್ಪಿಸಿಕೊಡ್ತಕ್ಕಂಥದ್ದು. ನೀನು ಕೊಟ್ಟಿರುವ ಈ ಕಿರೀಟ ನಿನ್ನದು ಸ್ವಾಮಿ. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತನು ಮತ್ತೆ ನಮ್ಮನ್ನು ಗೌರವಿಸುತ್ತಾನೆ. ಇಲ್ಲಿ ಘನ, ಮಾನ, ಮಹಿಮೆ, ಸ್ತೋತ್ರ ಎಲ್ಲವೂ ನಿನ್ನದೇ ಸ್ವಾಮಿ ಎಂಬುದಾಗಿ ಹೇಳಿ ತಮ್ಮ ಕಿರೀಟಗಳನ್ನು ಒಪ್ಪಿಸುತ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಒಂದು ರೀತಿಯಾದಂಥ ದೀನತೆಯನ್ನು ಕಂಡುಕೊಳ್ತೇವೆ. ಅವರೆಲ್ಲರೂ ಐಕ್ಯತೆಯಲ್ಲಿ ದೇವರನ್ನು ಆರಾಧನೆ ಮಾಡುವುದನ್ನು ನಾವು ನೋಡುವಂತರಾಗಿದ್ದೇವೆ. ಒಂದು ವಾಕ್ಯವನ್ನು ಓದೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸಿ. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿ ಸಮಾನ ಮಾಡುತ್ತೀರಿ ಎಂದು ಸದಾಮಲ ಸ್ವಾಮಿಯು ಕೇಳುತ್ತಾನೆ. ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನೂ ಮಹಾಶಕ್ತನೂ ಆಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆ ಆಗದು. ಸೊ ನಾವು ಯಾರನ್ನು ಆರಾಧನೆ ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾದದ್ದು. ಇಲ್ಲಿ ಸೃಷ್ಟಿಕರ್ತನನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಬಲಾಢ್ಯವಾದಂಥ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ, ವಿಮೋಚಕನನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಲೋಕವನ್ನು ಜಯಿಸಿದಂಥವನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಸೈತಾನನನ್ನು ಸೋಲಿಸಿದಂಥವರನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಆ ಶಿಲುಬೆಯಲ್ಲಿ ಮರಣವನ್ನು ಜಯಿಸಿದಂಥವನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಇಡೀ ಪರಲೋಕವು ಇಂತಹ ಒಂದು ಮಹಿಮೆಗೋಸ್ಕರ ಕಾಯ್ತಾ ಇತ್ತು. ಯಾಕೆಂದರೆ ಯೇಸು ಸ್ವಾಮಿಯು ಆ 33 ವರ್ಷಗಳು ಪಾಪ ತುಂಬಿದ ಲೋಕದಲ್ಲಿ ಇದ್ದು ಮರಣದಲ್ಲಿ ಆ ಜಯವನ್ನು ಕಂಡು ಪರಲೋಕಕ್ಕೆ ಬರುವಾಗ ದ ಹೋಸ್ಟ್ ಆಫ್ ಹೆವನ್ ಎಂಬುದಾಗಿ ಹೇಳ್ತಾರೆ. ಅಂದರೆ ದೇವದೂತರ ಸಮೂಹ, ಕೆರೂಬಿಯರು, ಸೆರಾಫಿಯರು, ಹಿರಿಕರು, 4 ಮೃಗಗಳು ಎಲ್ಲರೂ ಸಹ ಆತನನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಇದು ಒಂದು ಸೌಭಾಗ್ಯ.
45ನೇ ಅಧ್ಯಾಯ 18ನೇ ವಚನ ಗಮನಿಸಿ. ಯೆಶಾಯ 45ನೇ ಅಧ್ಯಾಯ 18ನೇ ವಚನ ಏನು ಹೇಳ್ತದೆ ಎಂಬುದಾಗಿ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನಾನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ದೇವರು ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿಲ್ಲ. ಮೊದಲನೇ ಆಜ್ಞೆಯಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅದು. ಅದನ್ನು ಖಚಿತಪಡಿಸ್ತಕ್ಕಂಥದ್ದು ಇಲ್ಲಿ ಪ್ರವಾದಿ ಯೆಶಾಯನು ಹೇಳ್ತಾನೆ, ಇಡೀ ಭೂಮಿಯನ್ನ ಶೂನ್ಯವಾಗಿರ್ತಕ್ಕಂಥದ್ದನ್ನು ಸ್ವಾಮಿ ಸೃಷ್ಟಿ ಮಾಡಿ, ನಾನಲ್ಲದೆ ಬೇರೆ ದೇವರುಗಳಿಲ್ಲ. ಐ ಆಮ್ ಲಾರ್ಡ್, ದೇರ್ ಇಸ್ ನನ್ ಎಲ್ಸ್. ಅದನ್ನೇ ತಾನೇ ಮಲಾಕಿ 3:6 ಹೇಳ್ತಕ್ಕಂಥದ್ದು, ನಾನು ದೇವರು, ಬದಲಾಗೋದಿಲ್ಲ ಎಂಬುದಾಗಿ. ಸೊ ದೇವರು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನಮ್ಮ ಆರಾಧನೆ ಸಹ ಬದಲಾಗಬಾರ್ದು. ನಾವು ಕೊಡ್ತಕ್ಕಂಥ ಆರಾಧನೆ ಅದು ಹೃದಯಪೂರ್ವಕವಾಗಿರಬೇಕು. ಸದಾ ದೇವರಿಗೆ ಮೆಚ್ಚುಗೆಯಾದ ಆರಾಧನೆ ನಾವು ಕೊಡಲಿಕ್ಕೆ ಮುಂದಾಗಬೇಕು. ಎಲ್ಲ ಉಸಿರಿರುವಂಥ ಎಲ್ಲ ವಸ್ತುಗಳು ಕೂಡ ದೇವರನ್ನು ಸ್ತುತಿಸಲಿ ಅಂತಕ್ಕಂಥ ವಚನವನ್ನು ನಾವು ಕೀರ್ತನೆಗಾರನು ಬರೆದಿರ್ತಕ್ಕಂಥದ್ದನ್ನು ನೋಡೋಣ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆ ಮಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. 4ನೇ ಅಧ್ಯಾಯ 9ರಿಂದ 11 ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮ ಸತ್ಯವೇದಗಳನ್ನು ತೆರೆದು ಮುಂದಿನ ಭಾಗದಲ್ಲಿ ನಮ್ಮ ಜೊತೆ ನೀವು ಸೇರಬೇಕೆಂದು ಕೇಳಿಕೊಳ್ತೇನೆ. ಮರಳಿ ಸ್ವಾಗತ. ಪಾಸ್ಟರ್ ರಾಜದಾಸ್, ದೇವರನ್ನು ಯಾಕೆ ಸ್ತುತಿಸಬೇಕು? ಇಲ್ಲಿ ವಚನ ತುಂಬ ಚೆನ್ನಾಗಿ ಹೇಳುತ್ತೆ, ಥೌ ಆರ್ಟ್ ವರ್ದಿ ಟು ರಿಸೀವ್ ಹಾನರ್ ಆ್ಯಂಡ್ ಪವರ್ ಆ್ಯಂಡ್ ಗ್ಲೋರಿ ಅಂತ ಬರೆಯಲ್ಪಟ್ಟಿದೆ. ಆದರೆ ಯಾವ ಕಾರಣದಿಂದ ನಾವು ದೇವರನ್ನ ಸ್ತುತಿಸಬೇಕು? ನಾವು ಯಾವ ಕಾರಣದಿಂದ ದೇವರನ್ನು ಸ್ತುತಿಸಬೇಕೆಂಬ ಪ್ರಶ್ನೆಗೆ ನಮ್ಮನ್ನು ಅದ್ಭುತವಾಗಿ, ವಿಚಿತ್ರವಾಗಿ ಸ್ವಾಮಿ ನಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸಿದ್ದಾನೆ. ಅದಕ್ಕೆ ದಾವೀದ ಹೇಳ್ತಾನೆ, ನಮ್ಮನ್ನು ಇಷ್ಟೊಂದು ವಿಚಿತ್ರವಾಗಿ ಮಾಡಿದೀಯಾ, ನಿನ್ನನ್ನು ನಾವು ಎಷ್ಟು ಕೊಂಡಾಡೋದು ಸಾಲಲ್ಲ ಅಂತೇಳಿ. ಮೊದಲನೇದಾಗಿ. ಎರಡನೇದಾಗಿ, ನಾವು ಆಕಾಶ ನೋಡುವಾಗ ಅಬ್ರಾಮನ್ನ ಸ್ವಾಮಿ ಕರೆದು ಹೇಳ್ತಾನೆ, ಕ್ಯಾನ್ ಯು ಜಸ್ಟ್ ಕೌಂಟ್ ದ ಸ್ಟಾರ್ಸ್? ನೀನು ನಕ್ಷತ್ರಗಳ ಲೆಕ್ಕ ಆಗತ್ತಾ? ಲೆಕ್ಕ ಹಾಕೋಕ್ಕಾದ್ರೆ ಅಷ್ಟೊಂದು ನಿನ್ನ ಸಂತತಿ ಕೊಡ್ತೇನೆ ಅಂತ. ಆ ನಕ್ಷತ್ರಗಳು ಇನ್ಯೂಮರಬಲ್, ಅಸಂಖ್ಯವಾದದ್ದು. ಆದರೆ ದೇವರ ವಾಕ್ಯ ಹೇಳುತ್ತೆ, ಅಸಂಖ್ಯವಾದಂಥ ಎಲ್ಲ ನಕ್ಷತ್ರಗಳನ್ನು ಸ್ವಾಮಿ ಹೆಸರು ಹಿಡಿದು ಕರೀತಾನಂತೆ. ಪ್ರತಿ ನಕ್ಷತ್ರಕ್ಕೂ ಹೆಸರಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ದೇವರು ನಿಜವಾಗ್ಲೂ ಅಗಮ್ಯ ಸ್ವರೂಪನು, ಆತನು ಆರಾಧನೆಗೆ ಯೋಗ್ಯನು. ಅದರಿಂದ ನಾವು ನಿರಂತರವಾಗಿ ದೇವರನ್ನ ಕೊಂಡಾಡ್ತಾ ಎಲ್ಲರ ಮುಂದೆ ಆತನನ್ನು ಮಹಿಮೆ ಪಡಿಸ್ತಿರ್ಬೇಕಾಗಿದೆ. ವಿ ಡೋಂಟ್ ವರ್ಷಿಪ್ ಐಡಲ್ಸ್. ನಿರ್ಜೀವ ವಸ್ತುಗಳನ್ನು ಆರಾಧನೆ ಮಾಡ್ತಾ ಇಲ್ಲ, ಮನುಷ್ಯರನ್ನ ಆರಾಧನೆ ಮಾಡ್ತಾರೆ. ಈಗೇನಾಗಿದೆ, ಸೈತಾನ ಎಲ್ಲ ಮನುಷ್ಯರನ್ನು ಆರಾಧನೆ ಮಾಡಲಿಕ್ಕೆ ಹತ್ತಿಸ್ತಾನೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಬೀಯಿಂಗ್ ವರ್ಷಿಪ್. ಅವರು ಭಕ್ತರು. ಇದು ನಮ್ಮ ಸಭೆಗಳಲ್ಲೂ, ನಮ್ಮ ಸಭೆ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಜನರಲ್ ಕ್ರಿಶ್ಚಿಯನ್ ಚರ್ಚ್, ನಾಟ್ ಅವರ್ ಚರ್ಚ್. ಎಲ್ಲೋ ಒಂದು ಕಡೆ ಅದನ್ನು ಒಂದು ಆರಾಧನೆ ಭಾಗವಾಗಿ ಮಾಡಿಬಿಟ್ಟಿದ್ದಾರೆ. ಪಾಸ್ಟರ್ ಪ್ರಸನ್ನ ಕುಮಾರ್ ವಾಸ್ ಎ ಟ್ಯಾಲೆಂಟೆಡ್ ಮ್ಯಾನ್, ರೇಡಿಯೋ ಸ್ಪೀಕರ್, excellent Ellie, and he can preach in 3 languages. He is a wonderful man, great father, great wife. ಇದನ್ನು ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಮೊನ್ನೆ ಯಾರೋ ಹೇಳ್ತಿದ್ರು, ಚರ್ಚ್ ಪಾಸ್ಟರ್ ಇಂಟ್ರಡಕ್ಷನ್ ಈಸ್ ಬೆಟರ್ ದೆನ್ ದ ಸರ್ಮನ್ ಅಂತ. ಸೊ ಆ ಒಂದು ಸ್ಥಿತಿ ಕೂಡ ನಾವು ಬಂದ್ಬಿಟ್ಟಿದ್ದೀವಿ ಎಲ್ಲೋ ಒಂದು ಕಡೆ. ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ಸೇಟನ್ ಹ್ಯಾಡ್. ಸೈತಾನನಿಗೆ ಇದೇ ಬೇಕಾಗಿದ್ದಿತ್ತು, ನಾವು ಇದನ್ನೇ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನಮ್ಮ ಇಂಟ್ರಡಕ್ಷನ್ಸ್ ಆರ್ ಸೋ ಎಕ್ಸಾಸ್ಟಿವ್. ನಾನು ಬೋಧಕನಾಗಿರುವಾಗ ಒಬ್ಬ ವ್ಯಕ್ತಿ ಬಂದರು ನಮ್ಮ ಚರ್ಚ್ಗೆ ಪ್ರಸಂಗ ಮಾಡಲಿಕ್ಕೆ. ಅವ್ರನ್ನ ನಾನು ಸಾಧಾರಣವಾಗಿ ಇವ್ರು ಬಂದಿದ್ದಾರೆ, ದೈವಿಕ ಸಂದೇಶ ಹೇಳ್ತಾನೆ ನಿಲ್ಲಿಸ್ಬಿಟ್ಟೆ. ಸಂದೇಶ ಆದಮೇಲೆ ನನಗೆ ತಗೊಂಡ್ರು ಪರೇಡ್ಗೆ. ಯು ಡು ನಾಟ್ ನೋ, ನಿನಗೆ ಗೊತ್ತಿಲ್ಲ ಹೇಗೆ ಜನಗಳನ್ನ ಸನ್ಮಾನಿಸ್ಬೇಕು ಅಂತ. ಅವ್ರು ಮಾತ್ರ ಅಲ್ಲ, ಅವ್ರ ಸಿಸ್ಟರು ನನ್ನನ್ನು ತರಟಾಗಿ ತಗೊಂಡ್ರು. ನಿನಗೆ ಸನ್ಮಾನ ಮಾಡೋದು ಗೊತ್ತಿಲ್ಲ. ನಾನಂದೆ ಸನ್ಮಾನ ಮಾಡಲಿಕ್ಕೆ ಒಂದು ವೇದಿಕೆ ತಯಾರು ಮಾಡ್ತೀನಿ, ಆ ವೇದಿಕೆ ಮೇಲೆ ನಾನು ಸನ್ಮಾನ ಮಾಡ್ಬೋದು. ಆದರೆ ದೇವರ ಆರಾಧನೆಯಲ್ಲಿ ಮನುಷ್ಯನ ಸನ್ಮಾನ ಮಾಡಲ್ಲ. ಘನಮಾನ ಮಹಿಮೆ ಎಲ್ಲ ಬರೀ ಸ್ವಾಮಿಗೆ ಮಾತ್ರ ಆಗ್ಬೇಕಂತ. ಆಮೇನ್ ಆಮೇನ್ ಆಮೇನ್. ನಾವು ಹೆಚ್ಚು ಸಮಯವನ್ನು ದೇವರಿಗೆ ಮಹಿಮೆ ತರುವಂಥದ್ದಲ್ಲಿ ಕಳಿಬೇಕು. ಅದು ಮಾತ್ರವಲ್ಲ, ನಮ್ಮ ಒಂದು ಸಂದೇಶವು ವಾಕ್ಯದ ಮೂಲಕವಾಗಿ ಮುಟ್ಟಬೇಕು. ನೋಡಿ, ಒಂದು ಕೀರ್ತನಗಾರನು 100ನೇ ಅಧ್ಯಾಯ ಎಷ್ಟು
ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಲೋಕವೆಲ್ಲ ಇಸ್ರಾಯೇಲರ ದೇವರನ್ನು ಆರಾಧಿಸಬೇಕೆಂಬ ಪ್ರಬೋಧನೆಯನ್ನು ಕೊಟ್ಟಿದ್ದಾರೆ. ಸೂಪರ್ ಸೂಪರ್. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಇದು ದೇವರನ್ನ ವರ್ಣನೆ ಮಾಡತಕ್ಕಂಥದ್ದು. ಪರಲೋಕದಲ್ಲಿ ಈ ಹಿರಿಕರು, ಈ ದೇವದೂತರುಗಳು ಇದನ್ನೇ ಮಾಡ್ತಾ ಇದ್ದದ್ದು. ಭೂನಿವಾಸಿಗಳು ಕೀರ್ತನೆಗಳ 150ನೇ ಅಧ್ಯಾಯ 6ನೇ ವಚನ ಹೇಳುವ ಹಾಗೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಕೊಂಡಾಡಬೇಕು, ಆರಾಧನೆ ಮಾಡಬೇಕು. ನಮ್ಮಲ್ಲಿ ಎಲ್ಲಿ ತನಕ ಶ್ವಾಸ ಇದೆ ಅಲ್ಲಿ ತನಕ ನಾವು ದೇವರನ್ನ ಆರಾಧನೆ ಮಾಡ್ತಾನೆ ಇರಬೇಕು. ಒಂದು ವಚನವನ್ನು ಓದೋಣ, ಎಫೆಸದವರಿಗೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಏನು ಹೇಳ್ತಾನೆ ನೋಡೋಣ. ಎಫೆಸ 3:9 ಪೌಲ ಹೇಳ್ತಾನೆ, ನಾನು ಕ್ರಿಸ್ತನ ಅಪ್ರೇಮೆಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವಜನರಿಗೆ ಅತ್ಯಲ್ಪನಾದ ನನಗೆ ಅನುಗ್ರಹಣವಾಯಿತು. ದೇವರು ನಮ್ಮ ಕರ್ತನಾದ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಇಲ್ಲಿ ದೇವರ ಆರಾಧನೆ ಯಾಕೆ ಮಾಡಬೇಕು ಎಂಬುದಾಗಿ ಪ್ರಕಟಣೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ. ಆರಾಧನೆಗೆ ಯೋಗ್ಯನು ಆತನೇ, ಸ್ತುತಿಗೆ ಯೋಗ್ಯನು ಆತನೇ, ಆತನು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ, ಆತನು ಎಲ್ಲವನ್ನ ತನ್ನ ಅನುಭವಕ್ಕೆ, ತನ್ನ ಸಂತೋಷಕ್ಕೆ ಇದು ಮಾಡಿದ. ಮನುಷ್ಯನ ಸೃಷ್ಟಿ ಮಾಡುವಾಗ ದೇವರಿಗೆ ಎಷ್ಟು ಆನಂದ ಇತ್ತು ಅಂದರೆ, ನಾನು ಇಷ್ಟು ಸುಂದರವಾದ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದೀನಿ. ಗಾಡ್ ಈಸ್ ಹ್ಯಾಪಿ ಲುಕಿಂಗ್ ಅಟ್ ದ ಕ್ರಿಯೇಷನ್. ಎಲ್ಲವನ್ನು ನೋಡಿ ಪ್ರತಿ ಸೃಷ್ಟಿಯಲ್ಲೂ ಸ್ವಾಮಿ ಹೇಳ್ತಾ ಇದ್ನು, ಇದು ಒಳ್ಳೆಯದು, ಇದು ಒಳ್ಳೆಯದು, ಇದು ಸುಂದರವಾಗಿದೆ, ಇದು ಚೆನ್ನಾಗಿದೆ ಎಂಬುದಾಗಿ. ಈಗ ದೇವರ ಸೃಷ್ಟಿ ನಮ್ಮನ್ನ ಆತನನ್ನು ಆರಾಧನೆ ಮಾಡಲಿಕ್ಕೆ ಕರಿಬೇಕು. ವಿ ಮಸ್ಟ್ ಬಿ ಗ್ರೇಟ್ಫುಲ್, ಯಾವಾಗಲೂ ಕೃತಜ್ಞತರಾಗಿರಬೇಕು. ಅದಕ್ಕೋಸ್ಕರ ಒಂದು ಟಿ ವಿಯಲ್ಲಿ ಒಂದು ಚಾನಲ್ ಇದೆ, ನೋಡಿದಾರಲ್ಲ ಗೊತ್ತಿಲ್ಲ, ಆಶೀರ್ವಾದಂ ಅಂತ ಒಂದು ಟಿ ವಿ ಬರ್ತದೆ. ಅದರಲ್ಲಿ ಏನು ಮಾಡಲ್ಲ ಅವರು, ಇದನ್ನು ಮಾಡೋದಕ್ಕೆ ಸ್ತೋತ್ರ, ಇದನ್ನು ಮಾಡೋದಕ್ಕೆ ಸ್ತೋತ್ರ, ಇದನ್ನು ಮಾಡೋದಕ್ಕೆ ಸ್ತೋತ್ರ, ಇದನ್ನು ಮಾಡೋದಕ್ಕೆ ಸ್ತೋತ್ರ. ಪ್ರತಿಯೊಂದಕ್ಕೂ ಅವ್ರು ಏನು ಹೇಳ್ತಾ ಇರ್ತಾರೆ, ಸ್ವಾಮಿನಿ ಇದು ಮಾಡಿದ್ಯಾ ಸ್ತೋತ್ರ. 108 ಏನೋ ನೋಡಿದ್ದೀನಿ ಕಾರ್ಯಕ್ರಮ. ಸ್ತೋತ್ರದ ಗೀತೆಗಳನ್ನ ಒಂದು ಪುಸ್ತಕನೂ ಇದೆ, ಆರಾಧನೆ ಮಾಡ್ತಾ ಇದ್ದೇವೆ. ಸೊ ಈ ಆರಾಧನೆ ಎಂಬತಕ್ಕಂಥದ್ದು ಸದಾ ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ಸದಾ ಇರಬೇಕು. ಆಗ ತಾನೇ ನಾವು ದೇವರು ಸೃಷ್ಟಿಕರ್ತನು, ನಮ್ಮ ವಿಮೋಚಕನು, ನಮ್ಮ ರಕ್ಷಕನು, ಬರಬೇಕಾದ ಮೆಸ್ಸಿಯನು ಎಂಬುದಾಗಿ ಅಂಗೀಕಾರ ಮಾಡ್ತೇವೆ. ವಂಡರ್ಫುಲ್. ದೇವರನ್ನು ಸ್ತುತಿಸೋಣ. ಪ್ರಕಟಣೆ ಪುಸ್ತಕದಲ್ಲಿದ್ದರೂ ವಿಶೇಷವಾಗಿ ಕೊನೆಯ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮಗೆ ಈ ಆರಾಧನೆಯ ಅಮೂಲ್ಯತೆ ಮತ್ತು ಮೌಲ್ಯತೆಯನ್ನು ಕಲಿತುಕೊಳ್ಳುವಂಥ ಅವಕಾಶವನ್ನು ಈ ಕಾರ್ಯಕ್ರಮದ ಮೂಲಕ ದೇವರು ಕೊಟ್ಟಿದ್ದಾನೆ. ದೇವರು ನಿಮ್ಮ ಇಬ್ಬರನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಒಂದು ವೇಳೆ ಪ್ರಶ್ನೆಗಳಿದ್ದಂಥ ಪಕ್ಷದಲ್ಲಿ ನಮ್ಮನ್ನು ಸಂಪರ್ಕಿಸಿದರೆ ಖಂಡಿತವಾಗ್ಲೂ ನಿಮಗೆ ಉತ್ತರವನ್ನು ಕೊಡ್ತೇವೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ.